ವೀಕ್ಷಕರೇ ನಮಸ್ಕಾರ. ಇವತ್ತು ಕೂಡ ನಾವು ಇಲ್ಲಿ ಕೊಡ್ಲಿಪೇಟೆ ಹತ್ತಿರದ ವೇದ ನರ್ಸರಿನಲ್ಲಿ ಇದ್ದೀವಿ. ಇದು ಸೋಮವಾರಪೇಟೆ ತಾಲೂಕು, ಕೊಡಗು ಜಿಲ್ಲೆ. ಇಲ್ಲಿ ನೀವು ಹಿಂದಿನ ಕಂತು ನೋಡಿದವರಿಗೆ ಗೊತ್ತು, ಕಾಳುಮೆಣಸಿನ ಜೀನ್ ಬ್ಯಾಂಕ್ ವೇಣುಗೋಪಾಲ್ ಸರ್ ಇದರಲ್ಲಿ ಮಾರ್ಗದರ್ಶನದಲ್ಲಿ ಮಾಡಿರುವಂಥ ಈ ಥರ ಸುಮಾರು ಜೀನ್ ಬ್ಯಾಂಕ್ಗಳನ್ನು ಮಾಡಿದ್ದಾರೆ. ಅಲ್ಲಿ ರೋಗರಹಿತವಾದಂಥ, ವಿಶೇಷವಾಗಿ ವೈರಸ್ ರಹಿತವಾದಂಥ, ಆಮೇಲೆ ವಿಶೇಷ ತಳಿ ನಿರ್ದಿಷ್ಟವಾಗಿ ನೇಮಿಂಗ್ ಮಾಡಿದ ತಳಿಗಳನ್ನ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ. ಇಲ್ಲಿ ಮುಖ್ಯವಾಗಿ ಇಲ್ಲಿ ಸರ್ಪಂಟೈನ್ ಮೆಥಡ್ ಅಲ್ಲಿ ಮಾಡ್ತಾರೆ. ಯಾಕೆಂದ್ರೆ ಈಗ ನಿಮಗೂ ಗೊತ್ತು, ಕಟಿಂಗ್ಸ್ ಇಂದ ಮಾಡೋದಷ್ಟು ಸುಲಭದ ಕೆಲಸ ಅಲ್ಲ, ಅದೆಲ್ಲ ಹಲವಾರು ಸಮಸ್ಯೆಗಳಿದೆ. ಅದನ್ನ ಸರ್ಪಂಟೈನ್ ಮೆಥಡ್ ಅಲ್ಲಿ ಮಾಡ್ತಾರೆ. ಈ ಮೆಥಡ್ ಅನುಕೂಲ ಏನು, ಅದು ಹಾಗಂದ್ರೆ ಏನು ಫಸ್ಟ್ ಹೇಳೋದನ್ನ ನಾವು ಇಲ್ಲಿ ಮುಖ್ಯ ಈ ನರ್ಸರಿಯ, ಈ ವೇದ ನರ್ಸರಿಯ ಪ್ರವರ್ತಕರಲ್ಲಿ ಒಬ್ಬರಾದಂಥ ಮತ್ತೆ ಇಲ್ಲಿಯ ಮುಖ್ಯ ತಾಂತ್ರಿಕ ಇದನ್ನೆಲ್ಲ ನೋಡ್ಕೊಳ್ಳುವಂತ ಶ್ರೀ ರಕ್ಷಿತ್ ಅವ್ರನ್ನ ಮಾತಾಡಿಸಿ ನಾವು ಕೇಳ್ಕೊಳ್ಳೋಣ. ಅದೇ ತರ ಇಲ್ಲಿ ಡೇ ಟು ಡೇ ಹ್ಯಾಂಡ್ಲಿಂಗು ಮಾಡುವಂತ ಮೇಘನ ಅವರು ಕೂಡ ಮಾತಾಡ್ಸೋಣ. ಒಟ್ಟಾರೆಯಾಗಿ ನಾವು ಈ ಸರ್ಪಂಟೈನ್ ಮೆಥಡ್ ಅಂದೇನೋ ಅಥವಾ ವ್ಯವಸ್ಥಿತವಾಗಿ ಕಾಳುಮೆಣಸನ್ನ ನರ್ಸರಿ ಮಾಡಬೇಕು ಅಂದ್ರೆ ನಾವು ಯಾವ ರೀತಿ ಮಾಡ್ಬೇಕಾಗತ್ತೆ ಹೇಳೋದನ್ನ ಇವತ್ತಿನ ಕಂತಲ್ಲಿ ಕೇಳಿ ತಿಳ್ಕೊಳ್ಳೋಣ. ರಕ್ಷಿತ್ ಅವರೇ ನಮಸ್ಕಾರ. ನಮಸ್ಕಾರ. ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಈಗ ಮೂಲತಃ ನೀವು ಕೂಡ ಬೆಳೆಗಾರರು ಸರ್. ನಾವು ಮೂಲತಃ ಕಾಫಿ ಮತ್ತೆ ಭತ್ತ ಬೆಳೆಗಾರರು. ಇಲ್ಲ, ಮಾಡ್ತೀವಿ ಸರ್. ನಾವು ಇವಾಗ ಭತ್ತ ಮಾಡ್ತೇವೆ ಸ್ವಲ್ಪ ಮಟ್ಟಿಗೆ ಮನೆ ಬಳಕೆಗೆ ಮಾಡ್ತೀರಿ. ಸೊ ನಿಮ್ದು ಕಾಫಿ ಇದೆ, ಅಡಿಕೆ ಇದೆ, ಕಾಳುಮೆಣಸು ಇದೆ. ಕಾಫಿ ಮೇನ್ ಕಾಫಿ. ಅಲ್ಲಿ ನೀವು ಕಾಫಿ ತೋಟದಲ್ಲಿ ಕಾಳುಮೆಣಸು ಮಾಡ್ತೀರಿ. ನೀವು ಈ ನರ್ಸರಿ ಆಕ್ಟಿವಿಟಿಯಲ್ಲಿ ಎಷ್ಟು ಕಾಲದಿಂದ ಇದ್ದೀರಿ ಸರ್? ನಾನು ಅಪ್ ಟು ಡಿಗ್ರಿ ಅಂದ್ರೆ 2008-10 ಶುರು ಮಾಡ್ತಾ ಇದ್ದೆ. ಅಂದ್ರೆ ನಾನು ಮೂಲತಃ ಚಿಕ್ಕದ್ರಿಂದ ಹೂವಿನ ಗಿಡ ಆ ಥರದ್ದೆಲ್ಲ ಬೆಳೆದು ಅಭ್ಯಾಸ ಇತ್ತು, ಆಸಕ್ತಿ ಇತ್ತು. ತುಂಬಾ ಗಿಡಗಳಂದ್ರೆ ತುಂಬಾ ಆಸಕ್ತಿ ಇತ್ತು. ಅದನ್ನ ಮುಖಾಂತರ ಮಾಡ್ತಾ ಈ ಕಾಫಿ ಗಿಡ ನರ್ಸರಿ ಮಾಡ್ತಾ ಇದ್ದೆ. ಮೇನ್ ನನ್ನ ಪರ್ಪಸ್ ಇದ್ದಿದ್ದು ಸರ್, ನನಗೆ ಬೇಕಾದ ಮೆಟೀರಿಯಲ್ ಸಿಗ್ತಾ ಇರ್ಲಿಲ್ಲ. ನಿಮ್ಗೆ ಬೇಕು ನನ್ನ ತೋಟಕ್ಕೆ ಬೇಕಾದಂತಹ ಒಳ್ಳೆ ಮೆಟೀರಿಯಲ್. ನಾನೀಗ ಏನು ಅಂದ್ರೆ ಪರ್ಟಿಕ್ಯುಲರ್ ಆಗಿ ಚಂದ್ರಗಿರಿ ಗಿಡ ಬೇಕು ಅಂತ ಕೇಳ್ಕೊಂಡು ಹೋಗಿದ್ರೆ ಚಂದ್ರಗಿರಿ ಗಿಡ ಅಂತ ಕೊಡ್ತಿದ್ರು. ಅದು ಇಲ್ಲಿ ಬಂದು ಹಾಕಿದ್ರೆ 4 ವರ್ಷ ಟೈಮ್ ಬೇಕು. ಅದು ಗಿಡ ಕ್ಯಾರೆಕ್ಟರ್ ಫಸಲು ಬಿಡೋ ಅಷ್ಟೊತ್ತಿಗೆ 4 ವರ್ಷ ಆಗುತ್ತೆ. ಪೆಪ್ಪರ್ ಆದ್ರೂ ಅಷ್ಟೇ. ಸೊ 4-5 ವರ್ಷ ವೆಯ್ಟ್ ಮಾಡಿದ್ಮೇಲೆ ಅದ್ರದ್ದು ನಿಜವಾದ ಕ್ಯಾರೆಕ್ಟರ್ ಗೊತ್ತಾಗ್ತಿತ್ತು. ಸೊ ನಂದು ಒಂದು 4 years ಟೈಮ್ ವೆಸ್ಟ್ ಆಗ್ತಿತ್ತು, ಹಾಕಿರೋ ಬಂಡವಾಳ ಎಲ್ಲ ವೆಸ್ಟ್. ಹಂಗೆ ಇದ್ದಾಗ ನಾನು ಸ್ವಂತಕ್ಕೆ ಮಾಡ್ಕೊಳಕ್ ಶುರು ಮಾಡಿದೆ. ಫಸ್ಟ್ ಸ್ವಂತಕ್ಕೆ ಮಾಡ್ಕೊಂಡು ಎಲ್ಲ ಆದ್ಮೇಲೆ ನನಗೆ ಸ್ವಲ್ಪ ಹೊರಗಡೆಯಿಂದ ಸುತ್ತಮುತ್ತ ಗ್ರಾಮದಲ್ಲಿರೋರು ಫ್ರೆಂಡ್ಸ್ಗಳಾಗ್ಲಿ ಮಾಡ್ಕೊಡಿ ಅಂತ ಪ್ರಪೋಸಲ್ ಬಂದಾಗ ಅವ್ರಿಗೆ ಮಾಡ್ಕೊಡಕ್ ಶುರು ಮಾಡಿದೆ. ಆಮೇಲೆ ನಮಗೆ ಇದ್ರಲ್ಲಿ ಮೇನ್ ಸಪೋರ್ಟಿವ್ ಆಗಿ ಬಂದಿದ್ದು ಹೊಂಕರವಳ್ಳಿ ಧರ್ಮರಾಜ್ ಸರ್. 2019 ವೆಬ್ ಕ್ಲಾಸ್ ಅಂತ ಮಾಡಿದ್ರು. ಸೊ ಅದಕ್ಕೆ ನಾವು ಜಾಯ್ನ್ ಆದಾಗ ಅಲ್ಲಿ ತುಂಬಾ ಇನ್ಫಾರ್ಮೇಶನ್ ಸಿಕ್ತು. ಧರ್ಮಣ್ಣ ಇಂದ ಮತ್ತೆ ವೇಣುಗೋಪಾಲ್ ಸರ್ ರೆಗ್ಯುಲರ್ ಸಿಕ್ತಿದ್ರು. ಅವರಿಂದ ಇನ್ಫಾರ್ಮೇಶನ್ಸ್ ತುಂಬಾ ಸಿಗ್ತಾ ಇತ್ತು. ಲಿಟ್ರಲಿ ಝೀರೋ ನಾಲೆಡ್ಜ್ ಇತ್ತು. ಅಲ್ಲಿಗೆ ಹೋದ್ಮೇಲೆ ಪ್ರತಿಯೊಂದು ಯಾವುದು ಪೆಸ್ಟ್ಸ್ ಆಗ್ಲಿ, ಫೈಟ್ ಆಫ್ ತರದ ಬಗ್ಗೆ ಆಗ್ಲಿ, ಮಿಲಿಬಗ್ಸ್ ಗಳ ಬಗ್ಗೆ ಆಗ್ಲಿ, ಪ್ರತಿಯೊಂದು ಇನ್ಫಾರ್ಮೇಶನ್ ವೇಣುಗೋಪಾಲ್ ಸರ್ ಇಂದ ಸಿಕ್ತು. ಮತ್ತೆ ಸಪೋರ್ಟಿವ್ ಆಗಿ ಧರ್ಮಣ್ಣ, ಅವಾಗ ನಿಮ್ದು ವ್ಯವಸ್ಥಿತವಾದಂತ ನರ್ಸರಿ ಶುರುವಾಯ್ತು. ಹೌದು. ಆಮೇಲೆ ಅಲ್ಲಿ ತುಂಬಾ ಜನ ಫ್ರೆಂಡ್ಸ್ ಗಳು ಚೆನ್ನಾಗಿ ಸಪೋರ್ಟಿವ್ ಆಗಿ ಅಲ್ಲೂ ಡಿಮ್ಯಾಂಡ್ಸ್ ಕ್ರಿಯೇಟ್ ಆಯ್ತು. ಬೆಳೆಗಾರರು ನಿಮ್ಗೆ 2 ಕೆಲಸ ಆಯ್ತು. ಅಲ್ಲಿ ವಿಷಯನೂ ಕಲ್ತ್ರಿ, ಆಮೇಲೆ ನಿಮ್ಗೆ ಗಿಡ ಮಾಡಿದಾಗ ಕಸ್ಟಮರ್ ಕೂಡ ಸಿಕ್ತು. ಹೌದು. ಮೊದ್ಲೇ ಓಪನ್ ಆಗಿ ಎಲ್ಲರಂಗೆ ಮಾಡ್ತಿದ್ರಿ, ಶೇಡ್ ನೆಟ್ ಸ್ಟ್ರಕ್ಚರ್ ಮಾಡ್ಕೊಂಡು. ಕಾಳುಮೆಣಸು, ಕಾಫಿನೂ ಮಾಡ್ತೀರಾ? ಕಾಫಿನೂ ಮಾಡ್ತೀವಿ. ಕಾಫಿ ಮಾಡ್ತೀವಿ ಮುಖ್ಯತಃ. ಕಾಫಿ, ಅಡಿಕೆ. ಕಾಳುಮೆಣಸಿನಲ್ಲಿ ಸರ್ಪಂಟೈನ್ ಮೆಥಡ್ ಬಹಳ ವ್ಯವಸ್ಥಿತವಾಗಿ ಮಾಡ್ತಾ ಇದ್ರಿ. ಕಷ್ಟದ ಕೆಲಸ ಇದು, ಅಥವಾ ಒಂದ್ ರೀತಿಯಲ್ಲಿ ಸುಲಭ ಕೂಡ. ಯಾಕೆ ನಿಮ್ಗೆ ಗಿಡ ಬರ್ತದಂತ ಗ್ಯಾರಂಟಿ, ಕಟಿಂಗ್ಸ್ ಅಲ್ಲಿ ಗಿಡ ಬಂದೇ ಬಿಡ್ತದೆ ಅಂತ ಗ್ಯಾರಂಟಿ ಇಲ್ಲ, ನಿಮ್ ಕೈಲಿಲ್ಲ. ಈ ಮೆಥಡಿಗೆ ಯಾಕೆ ಬಂದ್ರಿ? ನಿಮ್ಗೆ ಯಾರು ಹೇಳ್ಕೊಟ್ರಿ ಸರ್? ಇದು ನಮಗೆ ಫಸ್ಟ್ ಆಫ್ ಆಲ್ ನಮಗೆ ಗಿಡಗಳು ಹುಡುಕೊಂಡು ಹೋದ್ವಿ. ಫಸ್ಟ್ ನಾವು ಪಾಲಿ ಹೌಸ್ ಮಾಡೋದಕ್ಕೂ ಮುಂಚೆ ನಮಗೆ ಗಿಡಗಳ ಅವಶ್ಯಕತೆ ಬಂತು. ಕೆಲವರು P9 ಕೇಳಿದ್ರು, P8 ಕೇಳಿದ್ರು ಪಣಿಯೂರಲ್ಲಿ. ಆಮೇಲೆ ಕುಂಬಕಲ್ ಬೇಕು ಅಂತ ಕೇಳಿದ್ರು. ಆಮೇಲೆ ಕೆಲವು ಲೋಕಲ್ ವೆರೈಟೀಸ್ಗಳು, ಈಗ ಮೊಹಮ್ಮದ್ ರಾಜ್ ಅವ್ರದ್ದು R1 ಅಂತ ಒಂದು ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದಾರೆ, ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಅವರು ಡೆವಲಪ್ ಮಾಡ್ಕೊಡಿ ಅಂತ ಕೇಳಿದ್ರು. ಆಮೇಲೆ ಗೌತಳ್ಳಿ ಕರಣ್ ಅವರೊಂದು ಗಿಡ ನನಗೆ ಡೆವಲಪ್ ಮಾಡ್ಕೊಡಿ ಅಂತ. ಯಾಕೆ ಅವರೇ ಮಾಡ್ಕೊಳಕ್ ಬರೋದಿಲ್ಲ, ನಿಮ್ಗೆ ಯಾಕೆ ಕೊಡ್ಬೇಕು? ಅವ್ರೆಲ್ಲ ಮಾಡಿ ಫೇಲ್ಯೂರ್ ಜಾಸ್ತಿ ಆಯ್ತು ಅಂತ ಹೇಳಿ ನಮ್ಮಲ್ಲಿ ಫೋಕಸ್ ಮಾಡಕ್ ನೀಟಾಗಿ ಮಾಡ್ಕೊಡ್ತೀರಾ ಅನ್ನೋ ಒಂದು ನಂಬಿಕೆ ಮೇಲೆ ತಂದು ಕೊಟ್ಟಿದ್ದಾರೆ ಸರ್. ಸೊ ಅದನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಮತ್ತೆ 1 ಗಿಡ 2 ಗಿಡ ಸಿಕ್ತಿತ್ತು. ಈ ಪಣಿಯೂರು ಸ್ಟೇಷನ್ಗೆ ಹೋಗ್ಲಿ,
ನಮಗ್ ಬೇಕಾದಷ್ಟು ಸಂಖ್ಯೆ ಸಿಕ್ಕಿರ್ಲಿಲ್ಲ. ನಾನು 5 ಕುಂಟೆಗೆ ಪ್ಲಾಂಟಿಂಗ್ ಮಾಡ್ತೀನಿ ಟ್ರೈಲಿಸ್ ಮೆಥಡ್ಗೆ ಅಂದ್ರೆ 2,500-3 ಸಾವಿರ ಗಿಡ ಬೇಕಾಗುತ್ತೆ. ಅಷ್ಟು ಗಿಡನ ನಾವು ಇನ್ಸ್ಟಿಟ್ಯೂಟ್ ಗಳಿಂದ ತರಕ್ ಆಗ್ತಿರ್ಲಿಲ್ಲ. ನಮಗೆ ಪಣಿಯೂರು 10 ಸರ್, ನಾವು ಫಸ್ಟ್ ಟೈಮ್ ಹೋದಾಗ 2 ಗಿಡ ಕೊಟ್ಟಿದ್ದು. ಆಮೇಲೆ ಪಣಿಯೂರ್ 9 25 ಗಿಡ, ಅವನ್ನೆಲ್ಲ ಒಂದು ವರ್ಷ ಪೂರ್ತಿ ಸರ್ಪಂಟೈನ್ ಮೆಥಡ್, ಟ್ರೈಲಿಸ್ ಮೆಥಡ್ ಹಾಕಿದ್ರೆ 1-1.5 ವರ್ಷ ಬೇಕಾಗುತ್ತೆ ಅದನ್ನ ಡೆವಲಪ್ ಮಾಡೋದಕ್ಕೆ. ಬಟ್ ಸರ್ಪಂಟೈನ್ ಅಲ್ಲಿ ಹಂಗಲ್ಲ, 40 ಡೇ ಪ್ರತಿ ವಾರಕ್ಕೆ ಒಂದೊಂದು ಗೆಣ್ ಬರ್ತಾ ಹೋಗುತ್ತೆ. ಒಂದು ಗೆಣ್ಣು ಹೋಗ್ತಾ ಹೋಗ್ತದೆ ಅಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ವರ್ಷಕ್ಕೆ 40-50 ಗೆಣ್ಣು ಆಗ್ತದೆ. 40-50 ಆಗುತ್ತೆ ಸರ್. ವೆದರ್ ಸಪೋರ್ಟ್ ಇದ್ರೆ. ಈಗ ವಿಂಟರ್ ಅಲ್ಲೆಲ್ಲ ಸ್ವಲ್ಪ ಗ್ರೋತ್ ಸ್ಟಾಪ್ ಆಗಿರುತ್ತೆ. ಮತ್ತೆ ಈ ಟೈಮಲ್ಲಿ ಏನು ಜೂನ್-ಜುಲೈ ಆ ಟೈಮಲ್ಲಿ ವಿಗರಸ್ ಗ್ರೋತ್ ಸ್ವಲ್ಪ ವಿಗರಸ್ ಇರುತ್ತೆ. 2 ಬರೋ ಚಾನ್ಸಸ್ ಇರುತ್ತೆ. ಸೊ ಎವರೇಜ್ ನಾವು ಇಯರ್ಲಿ 40 ಪ್ಲಾಂಟ್ಸ್ ತಗೊಬಹುದು. 30 ಡೇಸ್ಗೆ ನಮ್ದು ಪ್ಲಾಂಟ್ ರೆಡಿ ಆಗುತ್ತೆ ಕಟ್ ಮಾಡಿಟ್ಟು. ಸೊ ಗಿಡ ಮಲ್ಟಿಪ್ಲಿಕೇಶನ್ ತುಂಬಾ ಫಾಸ್ಟ್ ಆಗಿ ಆಗ್ತಾ ಇದೆ. ನಾನು ಅದಕ್ಕೆ ಹೋಗೋದಕ್ಕಿಂತ ಮೊದಲೇ ಮುಖ್ಯತಃ ನೀವು ಪ್ರಮುಖ ತಳಿ ಯಾವುದು ನೀವು ದೊಡ್ಡ ಪ್ರಮಾಣಕ್ಕೆ ಮಾಡ್ತಾ ಇರೋದು? ದೊಡ್ಡ ಪ್ರಮಾಣದಲ್ಲಿ ಸರ್ ಸರ್ಪಂಟೈನ್ ಅಲ್ಲಿ ತೇವಂ ತುಂಬಾ ಚೆನ್ನಾಗಿ ಬರುತ್ತೆ ಸರ್. ಸರ್ಪಂಟೈನ್ ಅಲ್ಲಿ ಟ್ರೈಲಿಸ್ ಅಲ್ಲಿ ಬರಲ್ಲ ಸರ್ ತೇವಂ. ಅಲ್ಲಿ ಹೌದು ಸರ್, ತುಂಬಾ ಚೆನ್ನಾಗಿ ಬರ್ತಾ ಇದೆ. ಅದು 3 ವಾರಕ್ಕೆ 2 ವಾರಕ್ಕೆ 3 ಕಟ್ಟಿಂಗ್ಸ್ ಎಲ್ಲ ಸಿಗುತ್ತೆ. ಒಂದ್ ಜಾಸ್ತಿ ಬೇರೆದಷ್ಟು ಫಾಸ್ಟ್ ಇಲ್ಲ. ಆಮೇಲೆ ಕುಂಭಕಲ್ಲು ಚೆನ್ನಾಗಿದೆ ಸರ್. ISR ಅಂತೂ ತುಂಬಾ ಎಕ್ಸಲೆಂಟ್ ಆಗಿ ಬರ್ತಾ ಇದೆ. ISR ಚಂದ್ರ. ಹೌದು, ನೀವು ಚಂದ್ರ ತಳಿಯನ್ನ ಲೈಸೆನ್ಸ್ ತಗೊಂಡಿದ್ದೀರಾ? ತಗೊಂಡಿದ್ದೀವಿ. ISR ಹೌದು ಸರ್. ನಿಮ್ಮ ಹತ್ರ ಇರೋ ತಳಿ ಒರಿಜಿನಲ್ ಮುಂದೆ ಪ್ರತಿಯೊಂದು ಇನ್ಸ್ಟಿಟ್ಯೂಟ್ ಇಂದಾನೆ ತಂದು ಡೆವಲಪ್ ಮಾಡಿ ಅದನ್ನ ಮಲ್ಟಿಪ್ಲಿಕೇಶನ್ ಮಾಡಿ. ಬಟ್ ಲೈಸೆನ್ಸ್ ಅಂತ ದುಡ್ಡು ಕೊಟ್ಟು ತಗೊಳ್ಳೋದು ವರ್ಷ ಚಂದ್ರಕ್ಕೆ ಮಾತ್ರ ಇದೆ. ಹೌದು ಸರ್. ಹಳೆದೆಲ್ಲ ಜನರಿಕ್ ವೆರೈಟಿ ಆಗಿದೆ. ಅದಕ್ಕೆ ನೀವು ತಳಿ ತರದ ಬಿಟ್ಟರೆ ದುಡ್ಡು ಕೊಟ್ಟು ಲೈಸೆನ್ಸಿಂಗ್ ಅಂತ ಮಾತಿಲ್ಲ. ಸೊ ಚಂದ್ರ ತಳಿಯ ಅಧಿಕೃತ ಲೈಸೆನ್ಸ್ಡ್ ಮಲ್ಟಿಪ್ಲೈಯರ್ ನೀವು. ಹೌದು ಸರ್. ನಿಮ್ಮ ಹತ್ರ. ಸೊ ನೀವು ಮುಖ್ಯವಾಗಿ ಪಣಿಯೂರ್ 1 ಮಾಡ್ತೀರಿ. ದೊಡ್ಡ ಪ್ರಮಾಣಕ್ಕೆ ಇರೋದು ನಿಮ್ಮಲ್ಲಿ ಪಣಿಯೂರ್ 1 ಸರ್. ಆಮೇಲೆ ಚಂದ್ರ, ಕುಂಭಕಲ್ಲು, ತೇವಂ. ಪಣಿಯೂರ್ 9-10 ಮೇಜರ್ ಆಗಿದೆ ಮಾಡ್ತೀರಿ. ಸೊ ಈಗ ನೀವು ಕಟಿಂಗ್ಸ್ ಕೂಡ ಹಾಕ್ತೀರಿ. ಕಟಿಂಗ್ಸ್ ಹಾಕಿ ಮಾಮೂಲಿ ಇದು ಮಾಡ್ತೀರಿ. ಅದಕ್ಕೂ ಇದಕ್ಕೂ ಏನ್ ನಿಮ್ಗೆ ಅನುಕೂಲ ಅನನುಕೂಲ ಏನ್ ಹೇಳ್ತೀವಿ ಸರ್? ಸರ್ಪಂಟೈನ್ ಗೆ ಅಂದ್ರೆ 24x7 ವರ್ಷ ಇಡೀ ಕೆಲಸ ಇರುತ್ತೆ. ಮತ್ತೆ ಅಷ್ಟು ವರ್ಷ ಇಡೀ ನೀಟಾಗಿ ಮೇಂಟೈನ್ ಮಾಡ್ಲೇಬೇಕು ಸರ್. ತುಂಬಾ ಹೈಜೀನ್ ಮೇಂಟೈನ್ ಮಾಡ್ಲೇಬೇಕು ಸರ್. ನರ್ಸರಿನ ICU ಲೆವೆಲ್ಗೆ ನಮ್ದು ಟ್ರೀಟ್ಮೆಂಟ್ ಇರುತ್ತೆ ಸರ್. ಪ್ರತಿದಿನನೂ ಪ್ರತಿ ಗಿಡನೂ ಅಬ್ಸರ್ವ್ ಮಾಡ್ತಾನೆ ಇರ್ಬೇಕು. ಸಣ್ಣದಾಗಿ ಏನೇ ಇನ್ಫೆಕ್ಷನ್ ಆದ್ರೂ ಅದಕ್ಕೆ ಟ್ರೀಟ್ ಮಾಡ್ಬೇಕು, ತೆಗಿಬೇಕು. ಸೊ ಅದ ವರ್ಷಾನಿಡೀ ಲೇಬರ್, ವರ್ಷಾನಿಡೀ ಕೆಲಸ. ಹೌದು ಸರ್. ಅಲ್ಲ, ಅದಕ್ಕಿಂತ ನಿಮ್ಗೆ ಕಟಿಂಗ್ಸ್ ಹಾಕೋದು ಸುಲಭ ಅಲ್ಲ? 3 ತಿಂಗಳಲ್ಲಿ ಮಾಡಿ ಕೈ ತೊಳ್ಕೊಬಹುದು. ಕಟ್ಟಿಂಗ್ಸ್ ಸಿಗ್ಬೇಕಲ್ಲ ಸರ್, ವೈರಸ್ ಫ್ರೀ ಮೆಟೀರಿಯಲ್. ಮತ್ತೆ ನಮಗ್ ಬೇಕಾದ ಅಂದ್ರೆ ಫ್ಯೂಸರಿಯಂ, ವಿಲ್ಟು ಆತರ ಇಲ್ದೇ ಇರೋಂಥದ್ದು ನಮಗೆ ಎಲ್ಲೂ ಸಿಗ್ತಾ ಇಲ್ಲ. ಎಸ್ಪೆಷಲಿ ನಮ್ಮ ರೀಸನ್ ಅಲ್ಲಿ ಕೊಡಗು, ಚಿಕ್ಕಮಂಗ್ಳೂರು, ಹಾಸನ್ ಡಿಸ್ಟಿಕ್ ಗಳಲ್ಲಿ ಮೇಜರ್ ಆಗಿ ಫ್ಯೂಸರಿಯಂ ಆಗ್ಲಿ, ವಿಲ್ಟು ಮತ್ತೆ ವೈರಸ್ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಸರ್. ಸೊ ಇಲ್ಲಿ ಯಾವ್ದು ನಾವು ಸೋರ್ಸ್ ಮಾಡಕ್ ಆಗ್ತಾ ಇಲ್ಲ. ನಮ್ಮಲ್ಲಿ ಬರ್ಬೋದು ಸರ್. ನರ್ಸರಿಲಿ ಏನೋ ಬರೋ ಚಾನ್ಸಸ್ ಇರುತ್ತೆ. ಬಟ್ ನಮಗೆ ಪ್ರಾಬ್ಲಮ್ ಬರೋದು ಫೀಲ್ಡಿಂಗ್ ಹಾಕಿದ್ಮೇಲೆ. ಫೀಡ್ಬ್ಯಾಕ್ ಚೆನ್ನಾಗಿ ಇರ್ಬೇಕಲ್ಲ ಸರ್. ಸೊ ಆಗ ನೀವು ಅಲ್ಲಿ ಅದೆಲ್ಲ ಕಟಿಂಗ್ಸ್ ಅನ್ನು ಒಂದೇ ಸರಿ ಸಂತೆ ತರ ತಂದು ಮಾಡೋದು ಕಷ್ಟದ ಕೆಲಸ. ಅದ್ರ ಬದಲಿಗೆ ಇದು ಕಂಟ್ರೋಲ್ಡ್ ಕಂಡೀಷನ್ ಅಲ್ಲಿ ಮಾಡೋದು ಸರ್. ಅಮೋಘ್ ಇ-ಕಾರ್ಟ್ ಕೃಷಿ ಬಳಕೆಯ ಬ್ಯಾಟರಿ ಚಾಲಿತ ಪರಿಸರ ಸ್ನೇಹಿ ದ್ವಿಚಕ್ರ ವಾಹನ. 400ರಿಂದ 600 ಕಿಲೋಗ್ರಾಂ ಭಾರ ಹೊರುವ ಸಾಮರ್ಥ್ಯ, ಶಬ್ದ, ಕಂಪನ, ಹೊಗೆ ರಹಿತ ಕುಳಿತು ಚಲಾಯಿಸುವ ವ್ಯವಸ್ಥೆ. 4ರಿಂದ 6 ಗಂಟೆ ಚಾರ್ಜ್ ಮಾಡಿ ಒಂದಿಡೀ ದಿನ ಬಳಸಬಹುದು. ರಿವರ್ಸ್ ಗೇರ್, ಹೈಡ್ರಾಲಿಕ್ ಲಿಫ್ಟ್, ಸುಲಭ ಚಾಲನೆ ಮತ್ತು ನಿರ್ವಹಣೆ. ಓಡಾಡಲು 3.5 ಅಡಿ ಅಗಲ ಸಾಕು. ಪಲ್ಟಿ ಆಗದಂತ ರಚನೆ. ಅಡಿಕೆ ತೋಟಕ್ಕೆ ಹೇಳಿ ಮಾಡಿಸಿದ್ದು. ಸ್ಪ್ರೇಯರ್, ಟ್ರಿಲ್ಲರ್, ವಾಷರ್, ಬ್ರಷ್ ಕಟ್ಟರ್, ಅರ್ತ್ ಆಗರ್ ಜೋಡಿಸಬಹುದು. 1ರಿಂದ 3 ವರ್ಷಗಳ ವಾರಂಟಿ. ಮೇಡ್ ಇನ್ ಸಿರ್ಸಿ, ಮೇಡ್ ಇನ್ ಇಂಡಿಯಾ. ಫಾರ್ಮ್ ಟಿವಿ ವೀಕ್ಷಕರಿಗೆ ಆಕರ್ಷಕ ಡಿಸ್ಕೌಂಟ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಸಮೃದ್ಧ ಸಾವಯವ ಗೊಬ್ಬರ
ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು, ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ, ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳುಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಈಗ ನಾಟಿ ಮಾಡೋದು ಇದು ಮೂಲತಃ ಶುರು ಮಾಡುವಾಗ ಇದ್ರನ್ನ ನೆಲಕ್ಕೆ ನಾಟಿ ಮಾಡ್ತೀರಾ, ಹೆಂಗೆ ಶುರು ಮಾಡಿದೆ ಹೆಂಗೆ ನಿಮ್? ಫಸ್ಟ್ ಸರ್ ನೆಲಕ್ಕೆ ನಾಟಿ ಮಾಡ್ಕೊಂಡಿರ್ತೀವಿ. ಟ್ರೈಲಿಸ್ ಮೆಥಡ್ ಅಂತ ಈಗ ಆಲ್ರೆಡಿ ನೀವು ನೋಡಿದೀರಾ. ಟ್ರೈಲಿಸ್ ಮೆಥಡ್ಗೆ ನಾಟಿ ಮಾಡಿದ್ಮೇಲೆ 20 ಸೆಂಟಿಮೀಟರ್ ಒಂದು ಗಿಡನ ಫಸ್ಟ್ ಸೀದಾ ನಾವು ಬಲೆಗಳಿಗೆ ಹಬ್ಸೋದಿಕ್ ಹೋಗಲ್ಲ. ಫಸ್ಟ್ ಅದನ್ನ ಬುಟ್ಟಿ ಇಟ್ಬಿಟ್ಟು ಬುಟ್ಟಿ ಮೇಲೆ ಹಬ್ಬಿಸ್ಕೊಂಡು ಹೋಗ್ತೀವಿ. ಸರ್ಪಂಟೈನ್ ಮೆಥಡ್ಗೆ ಟರ್ನ್ ಮಾಡ್ಕೊಳ್ತೀವಿ. ಸೊ ಅದು 6 ಗಿಡ ಬಂದ ತಕ್ಷಣ ಅದನ್ನ ಕಟ್ ಮಾಡಿ, ಓಕೆ, 6 ಗಿಡಕ್ಕೆ 6 ಬುಟ್ಟಿ ಇಟ್ಟ ಮೇಲೆ ಹಿಂದೆ ಕಟ್ ಮಾಡಿ ಅದನ್ನ ತಗೊಂಡ್ಬಂದು ಈ ತರ ಜೋಡಿಸ್ಕೊಳ್ತಾ ಬರ್ತೀವಿ. ಅವಾಗ 6 ಗಿಡ ಹಿಂಗ್ ಅದು 6 ಅಷ್ಟು ಸಪೋರ್ಟ್ ಬೇಕಾಗ್ತದೆ, ಇಲ್ಲ ಸತ್ತೋಗ್ತದೆ. ಮಿನಿಮಮ್ 6 ಬಂದಿರ್ಬೇಕು ಸರ್. ಮತ್ತೆ ರೂಟಿಂಗ್ ಆಗಿರ್ಬೇಕು 6 ಕಡ್ಡಿನು. 6 ಗೆಣ್ಣಲ್ಲೂ ರೂಟಿಂಗ್ಸ್ ಬಂದಿರ್ಬೇಕು. ಅದನ್ನ ತಂದು ನೀವು ಇಲ್ಲಿ ಈ ತರ ಇಂಡಿಪೆಂಡೆಂಟ್ ಆಗಿ ಜೋಡಿಸ್ತೀರಿ, ಅದು ಮುಂದೆ ಹೋಗ್ತಾ ಬರುತ್ತೆ. ಸೊ ಇದು ಮುಂದೆ ಎಷ್ಟುವರೆಗೆ ಬಿಡ್ತೀರಿ ಸರ್? ನಾವು 10 ಬರೋ ತನಕ ಬಿಟ್ಟಿರ್ತೀವಿ. 10 ಬಂದ್ಮೇಲೆ ಎಲ್ಲ ರೂಟಿಂಗ್ ಆಗಿದೆ ಚೆಕ್ ಮಾಡ್ಬಿಟ್ಟು ಹಿಂದ್ಗಡೆ 3 ಕಟ್ ಮಾಡ್ತೀವಿ. 7ರಿಂದ 8 ಬಿಟ್ಕೊಂಡು ಮುಂದೆ ಬೆಳಿತಾ ಇರೋದು 7ರಿಂದ 8 ಇರ್ಬೇಕು, ಹಿಂದೆ ಕಟ್ ಮಾಡ್ತಾವ. ಹಿಂದೆ 3, 2 ಆ ತರ ಕಟ್ ಮಾಡ್ಕೊಳ್ತಾ ಬರ್ತೀವಿ. ಮತ್ತೆ ವಿಂಟರ್ ಅಲ್ಲಿ ಕಟ್ ಮಾಡಬಾರ್ದು ಸರ್. ಇದು ಸ್ಪ್ರೌಟಿಂಗ್ ಆಗಲ್ಲ, ಚಿಗುರು ಬರೋದೇ ಇಲ್ಲ. ಈಗ ನೀವು ಅದು ಮಾಡಿದಾಗ ಬಳ್ಳಿ ಹಬ್ಕೊಂಡು ಹೋಗಿರುತ್ತೆ, ಎಲೆ ಬಿಟ್ಟಿರುತ್ತೆ, ಬಟ್ ಮೊಳಕೆ ಬಂದಿರಲ್ಲ ಸರ್. ನೀವು ಕಟ್ ಮಾಡಿದ್ಮೇಲೆ ಕಟ್ ಮಾಡಿದ್ಮೇಲೆ ಮಾತ್ರ ಸ್ಪ್ರೌಟಿಂಗ್ ಆಗುತ್ತೆ ಸರ್. ಏನಾದ್ರು ಡಿಸ್ಟರ್ಬ್ ಆದ್ರೆ ಮಧ್ಯದಲ್ಲಿ ಒಂದೊಂದು ಅಪರೂಪಕ್ಕೆ ಬರುತ್ತೆ. ಏನಾದ್ರು ತುದಿ ಗಿಂಟಿದ್ರೆ, ಈಗ ಓಡಾಡ್ಬೇಕಾದ್ರೆ ಕೆಲವ್ರು ಮುರಿತಾರೆ, ಲೇಬರ್ ಇಡ್ಬೇಕಾದ್ರೆ ಮುರಿತಾರೆ, ಫಿಸಿಕಲ್ ಡ್ಯಾಮೇಜ್ ಇದ್ದಾಗ ಮಧ್ಯದಲ್ಲಿ. ಸೊ ಅದು ಸ್ಪ್ರೌಟ್ ಬರೋದಕ್ಕೆ ನೀವು ಕಟ್ ಮಾಡಿ ಇಟ್ಬಿಟ್ರೆ ಬರ್ತದ, ಮತ್ತೆ ಅದಕ್ಕೆ ಏನಾದ್ರು ಶೆಡ್ ಗಿಡ್ ಬೇಕಾಗ? ಸರಿ, ನಮ್ದು ಪಾಲಿಹೌಸ್ ಇರೋದ್ರಿಂದ ಕಟ್ ಮಾಡಿ ಇಟ್ರೆ ಬರುತ್ತೆ, ಬಟ್ ಯೂನಿಫಾರ್ಮಿಟಿ ಇರಲ್ಲ. ಒಂದು ದೊಡ್ಡದಿರುತ್ತೆ, ಒಂದು ಚಿಕ್ಕದಿರುತ್ತೆ. ಒಂದು ವಾರಕ್ಕೆ ಬರ್ಬೋದು, ಒಂದು ವಾರ 10 ದಿನಕ್ಕೆ ಬರ್ಬೋದು, 20 ದಿನಕ್ಕೂ ಬರ್ಬೋದು. ಬಟ್ ಟನಲ್ ಮಾಡಿದಾಗ ಇದೇನು ಟ್ರೆಡಿಷನಲ್ ಮೆಥಡ್ ಮಾಡ್ತೀವಿ, ಟನಲ್ ಪ್ಲಾಸ್ಟಿಕ್, ಆ ತರ 15 ಡೇಸ್ ಮಾಡಿದ್ರೆ ಎಲ್ಲ ಯೂನಿಫಾರ್ಮ್ ಆಗಿ ಒಂದೇ ಸಲ ಸ್ಪ್ರೌಟಿಂಗ್ ಆಗುತ್ತೆ. ಬಟ್ ಇಲ್ಲಿ ಬಹುತೇಕ ಸಂದರ್ಭದಲ್ಲಿ 100ಕ್ಕೆ 100 ಗಿಡ ಆಗ್ತದೆ. 90%, 92% ತಗೊಬೋದು ಸರ್. ಕೆಲವೊಂದು ಫಿಸಿಕಲ್ ಡ್ಯಾಮೇಜ್ ಆಗುತ್ತೆ, ಈ ಲಿಫ್ಟ್ ಮಾಡ್ಬೇಕಾರೆ ಏತಾಕ್ತಾರೆ. ಬಟ್ ಇಲ್ಲಿ ನೀವು ಸರ್ಪಂಟೈನ್ ಅಲ್ಲಿ ಮಾಡಿದಾಗ ಒಂದ್ ಪಾಕೆಟ್ ಅಲ್ಲಿ ಒಂದೇ ಕಡ್ಡಿ ಇರುತ್ತೆ, ಒಂದೇ ಚಿಗುರು ಬರುತ್ತೆ. ಹೌದು ಸರ್. ಈಗ ನೀವು ಟಿಶ್ಯೂ ಕಲ್ಚರ್ ಕಂಪನಿಗಳು ಕೊಟ್ಟಂಗೆ ಒಂದೇ ಕಡ್ಡಿ ಇರುತ್ತೆ. ಬಟ್ ನೀವು ಕಟಿಂಗ್ಸ್ ಹಾಕಿ ಮಾಡಿದಾಗ ಮಿನಿಮಮ್ 2 ಮಾಡ್ತೀವಿ, 2, 3 ಆ ತರನು ಮಾಡ್ತೀವಿ. ಅದು ರೈತರಿಗೆ ಆಲಕದಲ್ಲಿ ಅದು ಸ್ವಲ್ಪ ಸರ್. ಇನ್ನೊಂದೇನಾಗುತ್ತೆ ಅಂದ್ರೆ ಕಟ್ಟಿಂಗ್ಸ್ ಅಲ್ಲಿ ಕೆಲವೊಂದು ರೂಟಿಂಗ್ ಬರ್ದೇ ಇದ್ರೂ ಚಿಗುರು ಬರೋ ಚಾನ್ಸಸ್ ಇರುತ್ತೆ. ಬಟ್ ಸರ್ಪಂಟೈನ್ ಅಲ್ಲಿ ಹಂಗಲ್ಲ. ನೀವು ಬೇರೆ 100% ಬಂದ್ರೆ ಮಾತ್ರ ಸ್ಪ್ರೌಟಿಂಗ್ ಆಗೋದು, ಇಲ್ಲ ನನಗೆ ಇಲ್ಲೇ ಫೇಲ್ ಆಗುತ್ತೆ, ಇಲ್ಲೇ ಬಿಸಾಕ್ಬಿಡ್ತೀವಿ ನಾವು. ಅದ್ ಬರೋದೇ ಸ್ಪ್ರೌಟಿಂಗೇ ಆಗಲ್ಲ. ಬೇರೆ ಬಂದಿರ್ಬೇಕು, ಸ್ಪ್ರೌಟಿಂಗ್ ಆಗ್ಬೇಕು. ಓಕೆ. ಸೊ ನಿಮಗೆ ಇಲ್ಲಿ ಏನಂದ್ರೆ ಈ ಮೆಥಡ್ ಅಲ್ಲಿ ಗಿಡ ಪಕ್ಕ ಒಂದೇ ಕಡ್ಡಿ ಇದ್ರು ಕೂಡ ಗಿಡ. ಮತ್ತೆ ಸರ್ ಅದು ಪ್ಲಾಂಟಿಂಗ್ ಆದ್ಮೇಲೆ ಈಗ ಅದು ಗಿಡ ಒಂದೇ ನಟ್ರುನು ಒಂದು 6 ತಿಂಗಳು ಕಳೆದ್ಮೇಲೆ ಏನ್ ಗೆಣ್ಣುಗಳಿರುತ್ತೆ ಅದ್ರಲ್ಲೆಲ್ಲ ಚಿಗುರು ಬರಕ್ ಶುರು ಆಗುತ್ತೆ. ಬುಷ್ ಬರ್ತಾ ಬರುತ್ತೆ ಸರ್. ಮತ್ತೆ ವೇಣುಗೋಪಾಲ್ ಸರ್ ಹೇಳ್ಕೊಟ್ಟಿರಂಗೆ 2.5 ಅಡಿ 3.5 ಅಡಿ 5 ಅಡಿಗೆಲ್ಲ ನಿಪ್ಪಿಂಗ್ ಮಾಡಿದೆ ತುದಿ ಗಿಂಟದ್ರಿಂದ. ಸೊ ಹೊಡ್ತಾ ಬರುತ್ತೆ, ಬುಡ ಒಂದೇ ಇರುತ್ತೆ. ಸೊ ಈಗ ನೀವು ಸಾಮಾನ್ಯವಾಗಿ ಒಂದು ಹೇಳೋದಾದ್ರೆ ಈ ಸರ್ಪಂಟೈನ್ ಗಿಡ ಮಾರಾಟ ಮಾಡೋದಕ್ಕೂ ಕಟಿಂಗ್ಸ್ ಮಾಡಿದ್ದಕ್ಕೂ ಡಿಫ್ರೆನ್ಸ್ ಇದೆಯಾ? ಇದೆ ಸರ್. ಅದು ಕಟಿಂಗ್ಸ್ ತಂದು ಮಾಡಿದ್ದಕ್ಕೆ ಎಷ್ಟು ಕೊಡ್ತೀರಿ ಅವರೇಜ್? ಸರ್ ಪನ್ನೀರ್ 1 35 ರೂಪೀಸ್ ಕೊಡ್ತೀವಿ ಸರ್. ಯಾವುದು ಪನ್ನೀರ್ 1 ಸರ್? ಕಟಿಂಗ್ಸ್. ಸರ್ಪಂಟೈನ್ ಆದ್ರೆ ಒಂದು 10 ರೂಪೀಸ್ ಜಾಸ್ತಿ ಬೇಕಾಗುತ್ತೆ ಸರ್, 45 ಬೇಕಾಗುತ್ತೆ. ಬಟ್ ಅದ್ರಲ್ಲಿ ಹೆಚ್ಚಿಗೆ ಇರ್ತದೆ. ಬಟ್
ಅಶ್ಯೂರ್ಡ್ ಹೇಳಕ್ ಅಶ್ಯೂರ್ ಆಗಲ್ಲ ಸರ್. ಮತ್ತೆ ಇನ್ನೊಂದೇನು ಅಂದ್ರೆ ಸರ್, ನಾವು ಮಾಡೋದು ಸಿಂಗಲ್ ನೋಡು ಡಬಲ್ ಕಡ್ಡಿ, 2 ಕಡ್ಡಿ ಇರುತ್ತೆ. ಸಿಂಗಲ್ ನೋಡ್ ಮಾಡ್ತೀವಿ ಸರ್. ಸಿಂಗಲ್ ನೋಡ್ ಮಾಡೋದ್ರಿಂದ ನಮಗೆ ಬೆನಿಫಿಟ್ ಏನಾಗ್ತಾ ಇದೆ ಅಂದ್ರೆ, ಕಟ್ಟಿಂಗ್ಸ್ ಅಲ್ಲೂ ಹೇಳ್ತಾ ಇರೋದು ನಾನು, ಸಿಂಗಲ್ ನೋಡ್ ಮಾಡಿದಾಗ ಸ್ಪ್ರೌಟಿಂಗು ಮತ್ತೆ ರೂಟಿಂಗು ಅಟ್ ಎ ಟೈಮ್ ಒಂದೇ ಸಲ ಬರ್ತಾ ಇದೆ ಸರ್. ನಾವು ಗೆಣ್ಣಲ್ಲಿ ಬೇರ್ ಬರ್ಸಲ್ಲ ಸಿಂಗಲ್ ನೋಡ್ ಮಾಡುವಾಗ, ಕಟ್ ಎಂಡ್ ಅಲ್ಲೇ ಬೇರ್ ಬರ್ತಾ ಇದೆ. ಟ್ಯಾಪ್ ರೂಟ್ ತುಂಬಾ ಡೀಪ್ ಆಗಿ ಹೋಗ್ತಾ ಇದೆ. ಸಕ್ಸಸ್ ರೇಟ್ ತುಂಬಾ ಚೆನ್ನಾಗಿರ್ತಾ ಇದೆ. ಮತ್ತೆ ಎರಡು ಗಂಡಿಗಿಂತ ಒಂದು ಗೆಣ್ಣು ಸಕ್ಸಸ್ ರೇಟ್ ಚೆನ್ನಾಗಿದೆ ಸರ್. ಮತ್ತೇನಾಗುತ್ತೆ ಅಂದ್ರೆ, ಡಬಲ್ ನೋಡಲ್ಲಿ ಅದ್ರೊಳಗಲ್ಲೇ ಫುಡ್ ಜಾಸ್ತಿ ಇರೋದ್ರಿಂದ ಸ್ಟೋರೇಜ್ ಸ್ಪ್ರೌಟಿಂಗ್ ಆಗಿರುತ್ತೆ, ರೂಟಿಂಗ್ ಆಗಿರಲ್ಲ ಕೆಲವೊಂದು. ಸೊ ಇದ್ರಲ್ಲಿ ಏನು ಅಂದ್ರೆ, ಇದು ಸರ್ವೈವ್ ಆಗ್ಬೇಕು ಅಂದ್ರೆ ಅದು ರೂಟಿಂಗ್ ಕೊಡ್ಕೊಳ್ಳೇಬೇಕು, ಅದು ಫುಡ್ ತಗೊಳ್ಳೇಬೇಕು, ಗಿಡ ಬೆಳಿಲೇಬೇಕು. ಸೊ ಅದ್ರಲ್ಲೇ ಅಂದ್ರೆ ಡಬಲ್ ನೋಡಲ್ ಅದೊಂದು ಪ್ರಾಬ್ಲಮ್. ಗಿಡ ಮೇಲೆ ಇರ್ತದೆ, ಬೇರೆ ಇರೋದು ಅದ್ರಲ್ಲಿ ಅದಕ್ಕೆ ಬೇಕಾದಷ್ಟು ಫುಡ್ ಅದ್ರಲ್ಲೇ ಇರುತ್ತೆ ಸ್ಟೋರೇಜ್. ಸೊ ಸಿಂಗಲ್ ನೋಡ ಸ್ಟೋರೇಜ್ ಇರಲ್ಲ, ಇರೋದೇ ಇಷ್ಟು ಅವಾಗದು. ಸೊ ಆ ಲೆಕ್ಕದಲ್ಲಿ ನೀವು ಎಲ್ಲಾ ನಿಮ್ಗೂ ಮಟೀರಿಯಲ್ ಉಳಿತು, ಮತ್ತೆ ಎಲ್ಲಾ ದೃಷ್ಟಿಯಿಂದ ಸಿಂಗಲ್ ನೋಡ್ 10,000 ಗಿಡ ಮಾಡೋದಕ್ಕೆ 20,000 ಗಿಡ ಆಗುತ್ತೆ. ಅದು ನಿಮ್ಗೆ 2 ಕಡ್ಡಿ ಇದ್ರು ಅದು ಸ್ವಲ್ಪ 10 ರೂಪಾಯಿ ರೇಟ್ ಕಡಿಮೆ. ಇದು ಒಂದೇ ಕಡ್ಡಿ ಇದ್ರು ರೂಟಿಂಗ್ ಇಷ್ಟೆಲ್ಲ ನಿಮ್ಮ ಎಫರ್ಟ್ ಇರೋದಕ್ಕೆ ಮತ್ತೆ 10 ರೂಪಾಯಿ ಲೇಬರ್ ತುಂಬಾ ತಗೊಳುತ್ತೆ ಸರ್. ಸೊ ಈಗ ಒಟ್ಟಾರೆಯಾಗಿ ನಿಮ್ಮ ಅನುಭವದಲ್ಲಿ ಈ ಸರ್ಪಂಟನ್ ಮೆಥಡ್ ನೀವು ಕಂಟಿನ್ಯೂ ಮಾಡ್ತೀರಿ ಸರ್. ಮಾಡ್ತೀರಿ. ಇದು ಬೆಸ್ಟ್ ಮೆಥಡ್. ಮಟೀರಿಯಲ್ ಕೊಟ್ಟರು ಮಾಡೋದಕ್ಕೆ. ಬಟ್ ಅಷ್ಟೊಂದು ಪಾಲಿ ಹೌಸ್ ಸ್ಟ್ರಕ್ಚರ್ಗಳು ಬೇಕು. ನಿಮ್ದು ಒಟ್ಟಾರೆ ಎಷ್ಟು ಪಾಲಿ ಹೌಸ್ ಇದೆ? ಒಟ್ಟಿಗೆ 1 ಎಕರೆಯಲ್ಲಿ ಪಾಲಿ ಹೌಸ್ ಇದೆ ಸರ್. 10 ಕುಂಟೆ 4 ಬೇರೆ ಸೆಪರೇಟ್ ಇದೆ ಸರ್. 10 ಗುಂಟೆ ಇದು 5 ಕುಂಟೆ ಇದೆ ಸರ್. ಇದು 5 ಗುಂಟೆ. ಆ ತರದ್ದು ಬೇರೆ 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 ಕಂಡೀಷನ್ ಅಲ್ಲಿ ಇದೆ ಸರ್. ಓಕೆ. ಸೊ ಹಾಗಾಗಿ ನೀವು ನಮ್ಮ ವೀಕ್ಷಕರಿಗೆ ಯಾರಿಗೆ ಬೇಕಾದ್ರೂ ಈ ನಿರ್ದಿಷ್ಟ ತಳಿಗಳನ್ನ ಇನ್ನು ಕೊಡಕ್ಕೆ ಎಷ್ಟು ಸಿಗತ್ತೋ ಅಷ್ಟು ನೀವು ಬಂದು ನನಗೆ ನಾಳೆ 10,000 ಕೊಡ್ರಿ ಅಂದ್ರೆ ಇಲ್ಲ, ಆಗಲ್ಲ ಸರ್. ಅಡ್ವಾನ್ಸ್ ಆಗಿ ಕೇಳಿ ಮಾಡ್ಕೊ. ಪ್ರೀ ಬುಕಿಂಗ್ ತಗೊಳ್ತೀವಿ ಸರ್, ಅಡ್ವಾನ್ಸ್ ಏನ್ ತಗೊಳಲ್ಲ ನಾವು. ಪ್ರೀ ಬುಕಿಂಗ್ ಅಟ್ಲೀಸ್ಟ್ ಅಡ್ರೆಸ್, ಫೋನ್ ನಂಬರ್, ಯಾವ ಗಿಡ ಎಷ್ಟು ಬೇಕು ಅಂತ ನನಗೆ ಟೈಪ್ ಮಾಡಿ ಕಳ್ಸಿದ್ರೆ ನನ್ನ ನಂಬರಿಗೆ ರೆಡಿ ಆದಾಗ ಕಾಲ್ ಬ್ಯಾಕ್ ಮಾಡ್ತೀವಿ ಸರ್. ಅಡ್ವಾನ್ಸ್ ಏನ್ ತಗೊಳಲ್ಲ, ಪ್ರೀ ಬುಕಿಂಗ್ ತಗೊಳ್ತೀವಿ ಸರ್. ಓಕೆ. ಸೊ ವೀಕ್ಷಕರೇ, ಇದೊಂದು ವಿಶೇಷವಾಗಿ ನಾವು ಫಣಿಯವರನ್ನು ಬಿಟ್ಬಿಡಿ, ನಾವೇ ಕೊಡ್ತೀವಿ ನಿಮ್ಗೆ ಇನ್ನೂ ಕಡಿಮೆ ರೇಟಿಗೆ. ಆದ್ರೆ ನಿರ್ದಿಷ್ಟ ತಳಿಗಳು ಏನಿದೆ, ಬೇರೆ ಬಂದಿದ್ದೇನಿದೆ, ಇದು ಈ ಊರಿಗೆ ರಿಪ್ಲೇಸ್ಮೆಂಟ್, ನಾಳೆ ಈ ತರದ ಮೆಥಡಿಗೆ ರಿಪ್ಲೇಸ್ಮೆಂಟ್ ಬೇರೆ ಇಲ್ಲ. ಇದೇ ತರದ್ದು ವೇದ ನರ್ಸರಿ ತರದ ಇನ್ನೂ ಹಲವಾರು ನರ್ಸರಿಗಳು ಬಂದಿದೆ. ಇಲ್ಲಿ ಬರುವಂತ ವೈಜ್ಞಾನಿಕವಾದಂತ ಮೆಥಡ್ಸ್ ಏನಿದೆ, ಅದು ನಾವು ಕಾಮನ್ ಆಗಿ ಮಾಡುವಂತ ಫ್ಲೈ ಬೈ ನರ್ಸರಿಗಳಲ್ಲಿ ಬರೋದಿಲ್ಲ. ಹಾಗಾಗಿ ಇವರ ನಾವು ಸದ್ಬಳಕೆ ನೀವು ಮಾಡ್ಕೋಬಹುದು ಅಂತ ಹೇಳ್ತಾ, ಇಷ್ಟೊತ್ತು ನಮಗೆ ಮಾಹಿತಿ ಕೊಟ್ಟಿದ್ದಕ್ಕೆ ಶ್ರೀ ರಕ್ಷಿತ್ ಅವರಿಗೆ ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರ ಸೇವೆಗೆ ಫಾರಂ ಟಿವಿಯ ಮತ್ತೊಂದು ಹೆಜ್ಜೆ. ಅತ್ಯುತ್ತಮ ಲ್ಯಾಬ್ ಮತ್ತು ನರ್ಸರಿಯ ಟಿಶ್ಯೂ ಕಲ್ಚರ್ ಮತ್ತು ಬೀಜ ಗಿಡಗಳು, ಗುಗಳೆ ಬಯೋಟೆಕ್ನ ಜಿನಿನ್ ಮತ್ತು ಏಲಕ್ಕಿ ಬಾಳೆ ಟಿಸಿ ಗಿಡಗಳು, ರೋಗರಹಿತ ದಾಳಿಂಬೆ ಮತ್ತು ಶೀಘ್ರ ಬೆಳೆಯುವ ತೇಗದ ಟಿಶ್ಯೂ ಕಲ್ಚರ್ ಗಿಡಗಳು, ತೈವಾನ್ ರೆಡ್ ಲೇಡಿ ಹೈಬ್ರಿಡ್ F1 ಮತ್ತು ನಂಬರ್ 15 ಪಪಾಯ ಬೀಜ ಗಿಡಗಳು. ಹಿಂದೆ ಕರೆ ಮಾಡಿ ಗಿಡ ಕಾಯ್ದಿರಿಸಿ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು, ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ ಸುಡೋಮೋನಾಸ್, ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ IISR ಪೆಪ್ಪರ್ ಸ್ಪೆಷಲ್, ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್, ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್. ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ವೀಕ್ಷಕರೇ, ಇವರು ಮೇಘನಾ ಅಂತೇಳಿ ಈ ನಮ್ಮ ವೇದ ನರ್ಸರಿಯ ಮೂಲತಃ ಡೇ ಟು ಡೇ ಆಕ್ಟಿವಿಟಿಯನ್ನ ನೋಡ್ಕೊಳ್ತಾರೆ ಇವರಿಗೆ. ಹಾಗಾಗಿ ಇದರದ್ದು ಇನ್ ಅಂಡ್ ಔಟ್ಸು, ಕಷ್ಟ ಸುಖ ಎಲ್ಲ ಚೆನ್ನಾಗಿ ಗೊತ್ತು. ಮೇಡಮ್, ಈಗ ಎಷ್ಟು ವರ್ಷದಿಂದ ನೀವು ಈ ನರ್ಸರಿನಲ್ಲಿ ಎಷ್ಟು ಕಾಲದಿಂದ ಇನ್ವಾಲ್ವ್ ಆಗಿದ್ದೀರಿ? ನಾನು ಮದ್ವೆ ಆದ್ಮೇಲಿಂದ ಇನ್ವಾಲ್ವ್ ಆಗಿದ್ದೀನಿ.
7 ವರ್ಷದಿಂದ. 7 ವರ್ಷದಿಂದ ನರ್ಸರಿ ಆಕ್ಟಿವಿಟಿಯಲ್ಲಿ. ಹಾ, ಈ ಸ್ಟ್ರಕ್ಚರ್ ಅಲ್ಲಿ 4 ವರ್ಷನಾ? 4 ವರ್ಷ. 4 ವರ್ಷ. ಸೊ ಇಲ್ಲಿ ಈ ಕಾಳುಮೆಣಸು ನಾವು ಹಿಂದೆ ರಕ್ಷಿತ ಅವ್ರ ಹತ್ರ ಮಾತಾಡ್ತಾ ವಿಷಯವನ್ನ ಕವರ್ ಮಾಡ್ಲಿಲ್ಲ. ಈಗ ಕಾಳುಮೆಣಸು ನರ್ಸರಿನಲ್ಲಿ ರೋಗದ್ದೇ ದೊಡ್ಡ ಸಮಸ್ಯೆ, ಅದು ಬರಲಾರ್ದಂಗೆ ನೋಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ವೈರಸ್ ಏನೋ ನೀವು ವೈರಸ್ ಇಲ್ದೋಗಿದ್ದು ತರ್ತೀರಿ. ಮಣ್ಣಲ್ಲಿ ಬರೋ ಸಮಸ್ಯೆಗೆ ಏನ್ ಮಾಡ್ತೀರಿ ನೀವೀಗ? ಕೊಟ್ಟೆ ತುಂಬಿಸುವಾಗ ಫಸ್ಟ್ ಆಫ್ ಆಲ್ ಈ ನೀವು ಪಾಕೆಟ್ ಏನ್ ತುಂಬಿಸಿದಿರಿ, ಇದಕ್ಕೆ ಬರೇ ಮಣ್ಣು ತುಂಬಿಸ್ತೀರಾ, ಇನ್ನೇನ್ ತುಂಬಿಸ್ತೀರಿ? ಗೊಬ್ಬರ ಹಾಕ್ತೀವಿ? ಬರೀ ಮಣ್ಣೆ ತುಂಬಿಸೋದು. ನಾವು 21 ದಿನ ಸೋಲರೈಸ್ ಮಾಡ್ತೀವಿ, ಬಿಸಿಲಲ್ಲಿ ಒಣಗಿಸ್ತೀವಿ. ಮಣ್ಣನ್ನು ತಂದು ರಾಶಿ ಹಾಕ್ತೀವಿ. ಮಣ್ಣನ್ ತಂದು ಫುಲ್ ಒಂದು 4-5 ಸಲ ಟ್ರ್ಯಾಕ್ಟರ್ ಓಡಿಸಿ ರೋಟಾವೇಟರ್ ಓಡಿಸ್ತೀವಿ. ಪೌಡರ್ ಮಾಡ್ತೀವಿ. ಪೌಡರ್ ಫುಲ್ ಪೌಡರ್ ಫಾರ್ಮ್ ಅಲ್ಲಿ ಮಾಡ್ಕೊಂಡು ಅದನ್ನ ರಾಶಿ ಹಾಕಿಸ್ತೀವಿ ಲೇಬರ್ ಜೊತೆ. ಆಮೇಲೆ ಅದಕ್ಕೆ ಪ್ಲಾಸ್ಟಿಕ್ ಈ ತೆಳುವು ಶೀಟ್ ಟೆನಲ್ ಮಾಡ್ತೀವಲ್ಲ ಮೆಣಸಿಗೆ, ಆ ಶೀಟ್ ನ ತಂದ್ಬಿಟ್ಟು ನೀಟಾಗಿ ಸೋಲರ್ ಮುಚ್ಚಿಬಿಟ್ಟು. ಇದೆಲ್ಲ ಸಾಮಾನ್ಯ ಯಾವಾಗ ಮಳೆಗಾಲ ಮುಗಿದ ಕೂಡ ಶುರು ಮಾಡ್ತೀರಾ ಅಥವಾ ಮಣ್ಣು ಗುಡ್ಡೆ ರಾಶಿ ಹಾಕಿ ಇಟ್ಕೊತೀರಾ? ಗುಡ್ಡೆ ರಾಶಿ ಹಾಕಿ ಇಟ್ಕೊಂಡಿರ್ತೀವಿ ಸರ್. ಈ ವರ್ಷಕ್ಕೆ ಎಷ್ಟು ಬೇಕಾಗುತ್ತೆ ಅದನ್ನ ರಾಶಿ ಹಾಕೊಂಡಿರ್ತೀವಿ. ಸೊ ಅದನ್ನ ಡೈರೆಕ್ಟ್ ಆಗಿ ತುಂಬ್ತೀರಿ? ಡೈರೆಕ್ಟ್ ಆಗಿ ಸೋಲರೈಸ್. ಕಾಫಿ ಇರ್ಬೋದು, ಮೆಣಸು ಇರ್ಬೋದು, ಯಾವ್ದಕ್ಕೂ ಏನು ಗೊಬ್ಬರ ಏನ್ ಸೇರಿಸ? ಇಲ್ಲ ಏನು ಸೇರ್ಸ ಮಣ್ಣಲ್ಲೇ ಇರುತ್ತೆ ಆಲ್ಮೋಸ್ಟ್. ಮತ್ತೆ ಇದ್ರ ರೋಗಾಣು ಅದು ಸ್ಪ್ರೇ ಕೊಟ್ಕೊಳ್ತೀವಿ ಸರ್, ಪೋಲಿಯೋ ಸ್ಪ್ರೇಗಳು. ಅದು ಗೊಬ್ಬರ ಏನಿದ್ರು ನೀವು ಮೇಲಿಂದ ಸ್ಪ್ರೇ ಕೊಡ್ತೀರಿ, ಇದು ಬರೀ ಮಣ್ಣಷ್ಟೇ ತುಂಬ್ತೀರಿ. ಸೊ ಈಗ ಸೋಲರೈಸ್ ಮಾಡಿದ ಮಣ್ಣನ್ನು ಡೈರೆಕ್ಟ್ ಆಗಿ ತುಂಬ್ತೀರಿ. ಇಲ್ಲಿ ಇದು ಒಟ್ಟಾರೆ ನೀವು ನಿಮ್ ನರ್ಸರಿನಲ್ಲಿ ಒಂದು 2-3 ಲಕ್ಷದ ಗಿಡ ಬರೀ ಕಾಳುಮೆಣಸೆ ಆಗ್ತದೆ. ಅದು ಬಿಟ್ಟು ಕಾಫಿ ಒಂದು 2-3 ಲಕ್ಷ ಆಗ್ತದ, 2-3 ಲಕ್ಷ ಆಗ್ತದೆ. ಅಡಿಕೆನೂ ಮಾಡ್ತೀವಿ ಸರ್. ಇವಾಗ ಈ ವರ್ಷದಿಂದ ಸ್ಟಾರ್ಟ್ ಮಾಡಿದೀವಿ. ಇವಾಗ ಈ ವರ್ಷ ಒಂದು 25,000 ಮಾಡ್ತಾ ಇದ್ದೀವಿ. ಸೊ ಇದೆಲ್ಲದಕ್ಕೆ ಸೇರಿಸಿ ಎಷ್ಟು ಜನ ಕೆಲಸ ಮಾಡ್ತಾರೆ? ವರ್ಷಾನಿಡೀ ಕೆಲಸ ಇರ್ತದ? ಅಷ್ಟೇ ಲೇಬರ್ ಸ್ಟ್ರೆಂತ್ ವರ್ಷಾನಿಡೀ? ಇಲ್ಲ ನನ್ಗೆ ವೀಕ್ಲಿ ಅಂದ್ರೆ ಕಟಿಂಗ್ಸ್ ತಗೊಬಂದಾಗ, ಪೇಪರ್ ಕಟಿಂಗ್ಸ್ ತಗೊಬಂದಾಗ ಡೈಲಿ ಒಂದ್ 30 ಮೆಂಬರ್ಸ್ ಬೇಕಾಗ್ತಾರೆ. ಅಂದ್ರೆ 2 ದಿನದಲ್ಲಿ ನಾಟಿ ಮಾಡ್ಬೇಕಾಗುತ್ತೆ ಕಟಿಂಗ್ಸ್. ಹಾಗಾಗಿ ಡೈಲಿ ಅಂದ್ರೆ 2 days 3 days ಅಲ್ಲಿ ಕಟಿಂಗ್ ನಾವು ಮಾಡ್ಕೊಳ್ಳೋದ್ರಿಂದ 30 ಜನ ಬೇಕಾಗುತ್ತೆ. ರೆಗ್ಯುಲರ್ ದಿನದಲ್ಲಿ ರೆಗ್ಯುಲರ್ ಒಂದ್ 5-6 ಜನ ಬೇಕಾಗುತ್ತೆ ಸರ್. ಸೊ ಇದು ನೀವು ಓಕೆ, ಇದನ್ನೆಲ್ಲ ಮೇಂಟೈನ್ ಮಾಡೋದಕ್ಕೆ ಇದು ನೀವು ಕಟಿಂಗ್ಸ್ ಮಾಡೋದು ಒಂದ್ ಸೈಡ್ ಆಯ್ತು. ಬಾಕಿದಕ್ಕೆಲ್ಲ ನೀವು ಒಂದು ಇದಿಷ್ಟು ನಿಮ್ದು ನರ್ಸರಿಗೆ 5-6 ಜನ ರೆಗ್ಯುಲರ್ ಬೇಕಾಗುತ್ತೆ ಸರ್. ಒಟ್ಟು ಟೋಟಲ್ 8 ಜನ ವರ್ಕ್ ಮಾಡ್ತಾರೆ ವರ್ಷ ಇಡೀ. ಸೊ ಇಲ್ಲಿ ಈಗ ಲೇಬರ್ ಕಾಸ್ಟ್ ಏನಿದೆ? ಲೇಬರ್ ಕಾಸ್ಟ್ 450 ಇದೆ ಸರ್ ಲೋಕಲ್ಸ್ ಹೆಣ್ಣಾಳಿಗೆ. ಎಷ್ಟೊತ್ತಿನ ಕೆಲಸದ ಅವಧಿ ಎಷ್ಟಿದೆ? ಬೆಳಗ್ಗೆ 9 ರಿಂದ 4:15 ತನಕ. ಊಟಕ್ಕೆ 1 ಗಂಟೆ ರೆಸ್ಟ್ ಇರುತ್ತೆ. ಸೊ ಗಂಡಾಳಿ ಎಷ್ಟಿದೆ ಇಲ್ಲಿ? ಗಂಡಾಳಿಗೆ 700 ರೂಪಾಯಿ ಇದೆ ಸರ್. ಸೊ ಊಟ ಗೀಟ ಏನ್ ಕೊಡ್ಬೇಕಾ? ಊಟ ಏನು ಕೊಡಲ್ಲ, 1 ಗಂಟೆ ರೆಸ್ಟ್ ಕೊಡ್ತೀವಿ ಅಷ್ಟೇ. ಊಟ ಅವರೇ ತಗೋಬರ್ತಾರೆ. ಸೊ ಒಟ್ಟಾರೆಯಾಗಿ ನಿಮ್ಗೆ ಮಳೆಗಾಲದಲ್ಲಿ ಕೂಡ ಇಲ್ಲಿ ಇದರಿಂದ ಕೆಲಸ ಇರುತ್ತೆ. ಮಳೆಗಾಲದಲ್ಲಿ ಲೋಡಿಂಗ್ ಇರುತ್ತೆ, ಗಿಡ ಪ್ಲಾಂಟ್ ರೆಡಿ ಆಗಿರುತ್ತಲ್ಲ, ಲೋಡಿಂಗ್ ಇರುತ್ತೆ. ಸೊ ವರ್ಕರ್ ಬೇಕು ಸರ್. ಲೋಡಿಂಗ್ ಟೈಮ್ ಅಲ್ಲಿ ನನಗೆ ಆಲ್ಮೋಸ್ಟ್ ಒಂದು 10 ಇಂದ 15 ಮೆಂಬರ್ಸ್ ಬೇಕಾಗುತ್ತೆ. ಯಾಕೆ ದಿನಾನು ಗಾಡಿ ಬರ್ತಾ ಇರುತ್ತೆ. ನೀವೀಗ ಇದು ಗಿಡಗಳನ್ನ ರೈತರೇ ಬಂದು ತಗೊಂಡೋಗ್ಬೇಕಾ ಅಥವಾ ನೀವು ಕಳ್ಸ್ಕೊಡುವಂತ ವ್ಯವಸ್ಥೆ ಇದೆಯಾ? ಕೆಲವರು ತುಂಬಾ ದೂರ ಇರೋರು ಕಳ್ಸ್ಕೊಡಿ ಅಂದವರಿಗೆ ಮಾತ್ರ ಕಳ್ಸ್ಕೊಡ್ತೀವಿ ಸರ್. ಇಲ್ಲ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಓನರ್ ಗಳು ಬಂದು ಗಿಡ ನೋಡಿ ಕ್ವಾಲಿಟಿ ನೋಡೇ ತಗೊಂಡ್ ಹೋಗ್ಬೇಕು. ಬಟ್ ಅದೊಂದು ಸಮಸ್ಯೆ ಅಲ್ವಾ? ಈಗ ಇದು ಬೇಡ ಅದು ಬೇಡ ಇದು ಅಂತೇಳಿ ಇಡೀ ನರ್ಸರಿ ಓಡಾಡಿ. ಇಲ್ಲ ಸರ್, ಆತರ ಇಲ್ಲ. ನಾವು ಒಂದ್ ಪಾತಿಲಿ ನಾವೇ ಚೆನ್ನಾಗಿರೋ ಗಿಡನ ಎತ್ಕೊಡಕ್ ನಿಂತ್ಕೊಳ್ತೀವಿ. ನಮ್ಮ ಲೇಬರ್ಸೇ ತುಂಬ್ಕೊಡೋದ್ರಿಂದ ಅಷ್ಟು ರಿಸ್ಕ್ ಬರಲ್ಲ. ಗೊತ್ತಾಗಿರುತ್ತೆ ಯಾವ್ದು ಚೆನ್ನಾಗ್ ಬರ್ತಿದೆ, ಯಾವ್ದ್ರಲ್ಲಿ ರೂಟಿಂಗ್ ಇದೆ, ಯಾವ್ದು ತುಂಬಾ ಕ್ವಾಲಿಟಿ ಇರೋದನ್ನ ಹಾಕೊಡ್ತೀವಿ. ಮತ್ತೆ ಇನ್ನೇನು ಹುಡುಕಿ ಬರೇ ಕಟಿಂಗ್ಸ್ ಮಾಡೋದ್ರಲ್ಲಿ ಆ ಸಮಸ್ಯೆ ಇಲ್ಲಿ ಸರ್ಪಂಟೈನಲ್ಲಿ ಸಮಸ್ಯೆ ಇಲ್ಲ ಸರ್ ನಮಗೆ. ಇಲ್ಲೇ ಸೊ ಗಿಡ ಎಲ್ಲ ಪಕ್ಕನೇ ಇರ್ತದೆ, ಇಲ್ಲ ಅಂದ್ರೆ ಅದು ಮೊದ್ಲೇ ಸತ್ತೋಗಿರ್ತದೆ, ನೀವು ಕಟ್ ಮಾಡೋದು. ಸೊ ಹಾಗಾಗಿ ಇದು ಒಟ್ಟಾರೆಯಾಗಿ ನಿಮ್ಮ ನರ್ಸರಿ ಕಷ್ಟವಾದರೂ ಇದೊಂದು ರೀತಿಯ ವ್ಯವಸ್ಥಿತವಾದ ಇದು ನಿಮ್ಗೆ ಖುಷಿ ಇದೆ? ಹೌದು ಸರ್, ಖುಷಿ ಇದೆ. ಸೊ ಇದನ್ನ ನೀವು ಇನ್ನು ಬೆಳೆಸ್ತಾ ಇದ್ದೀರಾ ಅಥವಾ ಈಗ ಒಂದು ಸ್ಟಾಗ್ನೇಟ್? ಇನ್ನು ಬೆಳೆಸ್ಬೇಕು ಅನ್ಕೊಂಡಿದೀವಿ ಸರ್. ಸೊ ಮಾಡಕ್ ಅವಕಾಶ ಇದೆ? ಅಷ್ಟು ಮಾರ್ಕೆಟ್ ಡಿಮಾಂಡ್ ಇದೆಯಾ? ಡಿಮ್ಯಾಂಡ್ ಇದೆ ಸರ್. ಮೊದ್ಲೇ ಆರ್ಡರ್ ತಗೊಳ್ಳೋದ್ರಿಂದ ನಮಗೆ ಕಸ್ಟಮರ್ ರೈಸ್ ಆಗ್ತಾ ಇದಾರೆ. ಸೊ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಿದೆ. ನಿಮಗೆ ಇದು ಪಕ್ಕ ಇದಿಷ್ಟು ಗಿಡ ಮಾಡಿ ಇಷ್ಟು ವ್ಯಾಪಾರ ಆಗ್ತದೆ ಹೇಳೋದು ಪಕ್ಕ ಇದೆ. ನೀವನ್ನೇ ಮಾಡ್ಕೊಂಡಿರ್ಬೇಕು. ಸೊ ಹಾಗಾಗಿ ಇಷ್ಟು ನಮ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ, ಜೊತೆಗೆ ಇಷ್ಟೆಲ್ಲ ನಿಮ್ಮ ಎಫರ್ಟ್ ನಿಂದಾಗಿ ಒಂದಿಷ್ಟು ಕಾಳುಮೆಣಸು ಆಯ್ತು, ಕಾಫಿ ಬಹಳ ಜನ ಮಾಡ್ತಾರೆ. ಕಾಳುಮೆಣಸು ವಿಷಯದಲ್ಲಿ ಇದು ಸುಲಭ ಇಲ್ಲ. ನೀವು ರೋಗರಹಿತವಾದ ಗಿಡವನ್ನ ಕೊಡ್ತಾ ಇದ್ರಿ. ನಮ್ಮ ವೀಕ್ಷಕರಿಗೂ ಕೂಡ ಈ ಸಹಕಾರ ನಿಮ್ ಕಡೆಯಿಂದ ಸಿಗತ್ತೆ. ಇದು ಬಿಸ್ನೆಸ್ ಆದ್ರೂ ಕೂಡ ಅಲ್ಟಿಮೇಟ್ಲಿ ಇವರಿಗೂ ದುಡ್ಡು ಕೊಟ್ರೆ ಮಾತ್ರ ಗಿಡ ಕೊಡ್ತಾರೆ, ಅದು ಸ್ವಾಭಾವಿಕ. ಆದ್ರೆ
ಕೊನೆ ಪಕ್ಷ ದುಡ್ಡು ಕೊಟ್ರೆ ಪ್ರಾಮಾಣಿಕವಾದ ತಳಿ ಮತ್ತೆ ಪ್ರಾಮಾಣಿಕವಾಗಿ ರೋಗರಹಿತವಾದಂತ ತಳಿಯನ್ನ ಗ್ಯಾರಂಟಿ ಇರುವಂತದನ್ನ ಕೊಡೋದು ಕೂಡ ಒಂದು ದೊಡ್ಡ ಉಪಕಾರ. ಇವತ್ತಿನ ಪರಿಸ್ಥಿತಿ ಅದರಲ್ಲೂ ಕಾಳುಮೆಣಸಿನ ವಿಷಯದಲ್ಲಿ ಇದೆ. ಅದನ್ನ ಇವ್ರಿಗೆ ವೇದ ನರ್ಸರಿಯ ಕಡೆಯಿಂದ ನಾವು ನಿರೀಕ್ಷೆ ಮಾಡ್ತಾ ಇಷ್ಟೊತ್ತು ನಮಗೆ ಮಾಹಿತಿ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದ. ವೀಕ್ಷಕರೇ, ಇಷ್ಟೊತ್ತು ಶ್ರೀ ರಕ್ಷಿತ್ ಮತ್ತೆ ಮೇಘನ್ ಅವರದ್ದು ಮಾತನ್ನ ಕೇಳಿದ್ರಿ. ಇದು ಬಹಳ ವ್ಯವಸ್ಥಿತವಾದಂತ ಎಫರ್ಟ್ ಇರುವಂತ ಕೆಲಸ. ಅಥವಾ ಇವರ ಎಫರ್ಟು ನಮಗೆ ಕಾಳುಮೆಣಸಿನ ನರ್ಸರಿಯಲ್ಲಿ ಕಾಳುಮೆಣಸಿನ ಬೆಳೆ ಕ್ಷೇತ್ರದಲ್ಲಿ ಹೆಲ್ಪ್ ಆಗ್ತಾ ಇದೆ. ಅಷ್ಟು ಈಸಿ ಏನಿಲ್ಲ. ಕರ್ನಾಟಕ ಕೇರಳವನ್ನ ಮೀರಿ ಬೆಳೆದಿರೋದು ಏನು ಹುಡುಗಾಟಿಕೆ ವಿಷಯ ಅಲ್ಲ. ಇದೇ ಟ್ರೆಂಡ್ ಮುಂದುವರೆದ್ರೆ, ಎಲ್ಲರದ್ದು ಸಹಕಾರ ಇದ್ರೆ ಬಹುಶಃ ನಾವು ವಿಯೆಟ್ನಾಂ ಅನ್ನು ಮೀರ್ಸಕ್ಕೆ ಅವಕಾಶ ಇದೆ ಕಾಳುಮೆಣಸಿನ ಬೆಳೆಯಲ್ಲಿ. ಇದ್ರ ಹಿಂದೆ ತಮಗೆಲ್ಲರಿಗೂ ಗೊತ್ತಿದ್ದಂತೆ ಒಂದು ಶಕ್ತಿ ಡಾಕ್ಟರ್ ವೇಣುಗೋಪಾಲ್ ಸರ್, ಅದು ಇನ್ನೂ ಬೇರೆ ಬೇರೆ IAS ಬೇರೆ ಬೇರೆ ಸೈಂಟಿಸ್ಟ್ಗಳು ಅವ್ರದ್ದೆಲ್ಲ ಸಹಕಾರ ಖಂಡಿತವಾಗಿದೆ. ನಮ್ಮ ಪಂಗಡ ಸಂಶೋಧನಾ ಕೇಂದ್ರದ ಡಾಕ್ಟರ್ ಅಂಕೇಗೌಡ ಇರ್ಬೋದು, ಹಲವಾರು ಜನರ ಕೂಡ. ಆದರೆ ವೇಣುಗೋಪಾಲ್ ಸರ್ ಏನಂದ್ರೆ ಒಂಥರ ಈ ನಾರದ ಮುನಿ ಹಂಗೆ ಎಲ್ಲಾ ಕಡೆ ಓಡಾಡ್ತಾರೆ, ಎನ್ಕರೇಜ್ ಮಾಡ್ತಾರೆ. ಸರಿಯಾಗಿ ಮಾಡ್ಲಿಲ್ಲ ಅಂದ್ರೆ ಬೈತಾರೆ. ಯಾವುದೇ ಫಲಾಪೇಕ್ಷೆ ಇಲ್ದೇನೆ ಮಾಡಿದ್ದು. ಕರ್ನಾಟಕದಲ್ಲಿ ನಾವು ಅದನ್ನ ಅವರಿಗೆ ಕಾಲೆಳಿತಾ ಇರ್ತೀವಿ. ಏನಂದ್ರೆ ಅವರು ISR ನಲ್ಲಿ ಸೈಂಟಿಸ್ಟ್ ಆಗಿ ಇದ್ದಾಗ ಈ ಮಟ್ಟಕ್ಕೆ ಎಕ್ಸ್ಟೆನ್ಷನ್ ಮಾಡಕ್ಕಾಗ್ಲಿಲ್ಲ. ಅವೇನೇನೋ ಬೇರೆ ಬೇರೆ ಕೆಲಸ. ಯಾವಾಗ ಅವರು ರಿಟೈರ್ ಆದ್ರು ಆವಾಗ ಕಾಲಿಗೆ ಚಕ್ರ ಕಟ್ಟ ತಿರುಗಿದ್ದಕ್ಕೆ ಇದು ಈ ಮಟ್ಟಕ್ಕೆ ನಮಗೆ ಕಾಳುಮೆಣಸಿನ ಬೆಳೆ ಕರ್ನಾಟಕದ ಮಟ್ಟಿಗೆ, ಕರ್ನಾಟಕ ಒಂದೇ ಅಲ್ಲ, ಮುಖ್ಯವಾಗಿ ಕರ್ನಾಟಕ ಅವ್ರು ನಮಗೆ ಇದು ಮಾಡ್ತಾ ಇರೋದಕ್ಕೆ ಹೇಳ್ಬೋದು. ಈ ಮಟ್ಟಕ್ಕೆ ಬರೋದಕ್ಕೆ ಕಾರಣ ಆಯ್ತು. ಹಾಗಾಗಿ ಈ ತರ ವಿಜ್ಞಾನಿಗಳನ್ನ 50 ವರ್ಷಕ್ಕೆ ರಿಟೈರ್ ಮಾಡ್ಬೇಕು ಅಂತ ನಾವು ಮಾತಾಡ್ತಾ ಇರ್ತೀವಿ. ಹಾಗಾಗಿ ಒಟ್ಟಾರೆಯಾಗಿ ಇವರೆಲ್ಲರ ಪ್ರಯತ್ನದಿಂದ ಇದು ಒಂದು ಬರೇ ಬಿಸ್ನೆಸ್. ಈಗ ವೇಣುಗೋಪಾಲ್ ಸರ್ಗೆ ಇದು ಯಾವುದು ಏನು ಒಂದು ಪೈಸಾ ಅವರು ತಗೊಳ್ಳೋದಿಲ್ಲ. ಬಟ್ ಇವರಿಗೆಲ್ಲ ರಕ್ಷಿತ್ ಅವರು ಇರ್ಬೋದು, ಹೇಮಂತ್ ಕುಮಾರ್ ಇರ್ಬೋದು, ಖಂಡಿತವಾಗಿ ಇದು ಅವರ ಬಿಸ್ನೆಸ್, ಅದರಲ್ಲೇನು ಮಾತಿಲ್ಲ. ಅವರೇನು ಪುಕ್ಕಟೆ ಕೊಡಕ್ಕಾಗೋದಿಲ್ಲ. ಆದ್ರೆ ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಅದು ಒಂದು ಬೆಳೆಗಾರರಿಗೆ ಎಷ್ಟು ಮಟ್ಟಿಗೆ ಅನುಕೂಲ ಆಗ್ತದೆ ಹೇಳೋದು ಇಲ್ಲಿ ಸ್ವಂತ ಇವರು ಕನೆಕ್ಟ್ ಆದವರಿಗೆ ಗೊತ್ತು. ನೀವು ಕೂಡ ನಾವು ಸ್ಕ್ರೀನಲ್ಲಿ ಅವ್ರ ನಂಬರ್ ಕೊಟ್ಟಿರ್ತೀವಿ, ನೀವು ಅಥವಾ ನಾವು ಕನೆಕ್ಟ್ ಮಾಡ್ತೀವಿ. ನೀವು ಖಂಡಿತವಾಗಿ ಅಪರೂಪದ ತಳಿಗಳ ಸಂಗ್ರಹಕ್ಕೆ ನೀವು ಬಳಕೆ ಮಾಡ್ಕೋಬಹುದು ಅಂತ ಹೇಳ್ತಾ ಇವತ್ತಿನ ಈ ಕಂತನ್ನ ಇಲ್ಲಿಗೆ ಮುಗಿಸ್ತಾ ಇದ್ವಿ. ಕಾರ್ಯಕ್ರಮ ನೋಡಿದ್ದಕ್ಕೆ ತಮಗೂ ಕೂಡ ಧನ್ಯವಾದಗಳು. ನಮಸ್ಕಾರ.